ಓ ನಮಃ ಹರಿ ಓಂ ಪ್ರಾಣಾದೇರೀಶಿತಾರಂ ಪರಮಸುಖನಿಧಿಂ ಸರ್ವದೋಷವ್ಯಪೇತಂ ಸರ್ವಾಂತಸ್ಥಂ ಸುಪೂರ್ಣಂ ಪ್ರಕೃತಿಪತಿಮಜಂ ಸರ್ವಬಾಹ್ಯಂ ಸುನಿತ್ಯಂ ಸರ್ವಜ್ಞಂ ಸರ್ವಶಕ್ತಿಂ ಸುರಮುನಿಮನುಜಾದ್ಯೈಃ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲಜಗದನಾದ್ಯಂತ ಮಾನಂದದಂ ತಂ. ಶ್ರೀ ಗುರುಭ್ಯೋ ನಮಃ. ಯಸ್ಯ ನೈವಾಗಮೋ ಮಾನಂ ತಂ ಬ್ರೂಯಾದ ಆಗಮಾಶ್ರಯಃ ಅಂತ ಪ್ರಾರಂಭ ಆಗ್ಲಿಕ್ಕತ್ತದ. ಈಗ ವಿತ್ತಂಡಾದಲ್ಲಿ ವಾಕ್ಯಾರ್ಥ ನಡೀತಾ ಇದೆ. ಹೆಂಗಪ್ಪ ವಿತ್ತಂಡಾದಲ್ಲಿ ಹೆಂಗೆ ಅವ್ರನ್ನ ಗೆಲ್ಲಬೇಕು? ಯಾಕೆ ಅವರು ಸ್ವಪಕ್ಷ ಸಾಧನವನ್ನು ಮಾಡ್ತಿರ್ತಾರೆ, ನಾವು ಪರಪಕ್ಷವನ್ನು ದೂಷಣೆ ಮಾಡ್ತಿರ್ತೀವಿ, ಅಷ್ಟೇ, ಬೇರೆ ಏನಿಲ್ಲ. ಸ್ವಪಕ್ಷ ಸಾಧನವನ್ನು ನಾವು ಮಾಡೋ ಹಾಗಿಲ್ಲ. ವಾದಿಗಳಾದವರು ಪ್ರತಿವಾದಿಗಳನ್ನು ಕೇವಲ ಅವರ ಸಿದ್ಧಾಂತವನ್ನು, ಅವರ ವಿಷಯವನ್ನು ಖಂಡಿಸಬೇಕು, ದೂಷಿಸಬೇಕು, ಹೊರತಾಗಿ ಸ್ವಪಕ್ಷವನ್ನು ಸ್ಥಾಪನೆ ಮಾಡಬಾರದು. ವಿಷ್ಣು ಸರ್ವೋತ್ತಮತ್ವವನ್ನು ಹೇಳೀನಿ ಅಂತ ಹೋಗಬಾರದು, ವಾಯುಜೀವೋತ್ತಮತ್ವವನ್ನು ಹೇಳಿದ್ದೀನಿ ಅಂತ ಹೇಳಬಾರ್ದು, ಪಂಚಭೇದವನ್ನು ಹೇಳ್ತೀನಿ ಅಂತ ಹೋಗಬಾರ್ದು. ಅವರು ಏನು ಹೇಳಿಕತ್ತಾರೋ ಆ ವಿಷಯಗಳಲ್ಲಿ ಹೇಗೆ ತಪ್ಪುಗಳಿವೆ, ಅದು ಹೇಗೆ ದೂಷಿತವಾಗಿದೆ ಅಂತ ತಿಳಿಸಿಕೊಡಬೇಕು. ಉದಾಹರಣೆಗೆ ಬೌದ್ಧರು, ಜೈನರು, ಚಾರ್ವಾಕರು ಇವರೇನಿದ್ದಾರೆ, ಇವರೆಲ್ಲ ಹೆಚ್ಚು ಕಡಿಮೆ ನಾಸ್ತಿಕರು, ದೇವರನ್ನು ಅಂಗೀಕಾರ ಮಾಡುವುದಿಲ್ಲ. ಅದರಲ್ಲಿ ನಾಸ್ತಿಕನಂತರೂ ದೇವರನ್ನು ಅಂಗೀಕಾರ ಮಾಡುವುದಿಲ್ಲ, ಧರ್ಮಾಧರ್ಮಗಳನ್ನು ಅಂಗೀಕಾರ ಮಾಡುವುದಿಲ್ಲ. ಬೌದ್ಧರು, ಜೈನರು ದೇವರನ್ನು ಅಂಗೀಕಾರ ಮಾಡದೇ ಇದ್ದರೂ ಧರ್ಮಾಧರ್ಮಗಳನ್ನು ಅಂಗೀಕಾರ ಮಾಡ್ತಾರೆ. ಇಷ್ಟು ವ್ಯತ್ಯಾಸದ. ಅದಕ್ಕೆ ಇವರು ಮೂವರನ್ನು ಸೇರಿಸಿಕೊಂಡು ವಾದ ಮಾಡ್ತಾ ಇದ್ರೆ ಹೇಗೆ ಮಾಡಬೇಕು ಪ್ರಶ್ನೆ ಬಂತು. ಅದಕ್ಕೆ ಶ್ರೀಮದಾಚಾರ್ಯರು ಈ ಬ್ರಹ್ಮತರ್ಕದ ವಾಕ್ಯವನ್ನು ಉದಾಹರಣೆ ಮಾಡಿ ಹೇಳುವಾಗ ಈ ರೀತಿಯಾಗಿ ಅವ್ರ ಜೊತೆಗೆ ವಾದ ಮಾಡ್ರಿ ಅಂತ ತಿಳಿಸ್ತಾ ಇದ್ದಾರೆ. ಯಸ್ಯ ನೈವಾಗಮೋ ಮಾನಂ ತಂಬ್ರೂಯಾದ ಆಗಮಾಶ್ರಯ. ಯಾವ ವ್ಯಕ್ತಿ ವೇದವನ್ನು ಪ್ರಮಾಣ ಅಲ್ಲ ಅಂತ ಹೇಳ್ತಾನೆ, ವೇದವನ್ನು ಪ್ರಮಾಣ ಅಲ್ಲ ಅಂತ ಹೇಳ್ತಾನೆ, ಈಗ ಒಂದು ದೃಷ್ಟಾಂತ ಕೊಡ್ಲಿಕ್ಕತ್ತಾನೆ. ಯಾವುದನ್ನು? ಆಗಮ, ವೇದವನ್ನು ಇಟ್ಟುಕೊಳ್ಳ್ರಿ. ಬೌದ್ಧರು ವೇದವನ್ನು ಒಪ್ಪೋದಿಲ್ಲ, ಜೈನರು ವೇದವನ್ನು ಒಪ್ಪೋದಿಲ್ಲ, ಚಾರ್ವಾಕ ವೇದವನ್ನು ಒಪ್ಪೋದಿಲ್ಲ. ಈ ಮೂರು ಮಂದಿನ ಗಟ್ಟಿಟ್ಕೊಂಡ್ಬಿಟ್ರೆ, ಯಾಕಂದರೆ ಭಾರೀ ಗಟ್ಟಿ ಮುಟ್ಟಿ ಮಂದಿಯವರು ವೇದವನ್ನು ಒಪ್ಪದೇ ಇದ್ದವರಲ್ಲಿ. ಬೌದ್ಧ, ಜೈನ, ಚಾರ್ವಾಕರು ಎಂದೂ ವೇದಗಳನ್ನು ಅಂಗೀಕಾರ ಮಾಡುವುದಿಲ್ಲ. ಅಂದಮೇಲೆ ವೇದಗಳನ್ನು ಅಂಗೀಕಾರ ಮಾಡದೇ ಇದ್ದ ಅವರ ಜೊತೆಗೆ ನಾವು ವಾದವನ್ನು ಮಾಡ್ತಾ ಇದ್ದರೆ ಹೆಂಗೆ ಗೆಲ್ಲೋದು, ಹೆಂಗೆ ಮುಂದೆ? ಯಾಕಂದರೆ ನಮಗೆ ಇರೋದೇ ಒಂದು ವೇದ. ಆ ವೇದ ಇಟ್ಟುಕೊಂಡಾಗ ಮಾತ್ರ ವಾದ ಮಾಡ್ಲಿಕ್ಕೆ ಬರ್ತದೆ. ನಾವು ವೇದವಾದರು, ನಮಗೆ ವೇದವನ್ನು ಇಟ್ಟುಕೊಂಡೇ ವಾದ ಮಾಡ್ಲಿಕ್ಕೆ ಬರ್ತದೆ, ಬೇರೆ ಬರೋದಿಲ್ಲ. ಹಾಗಾಗಿ ಹೆಂಗೆ ಮಾಡಬೇಕು ಅಂತನೋ ಪ್ರಶ್ನೆ ಬರ್ತದೆ. ಅದಕ್ಕೆ ಶ್ರೀಮದಾಚಾರ್ಯ ಅಂತಾರೆ, ಆಗಮಾಶ್ರಯ. ವೇದವನ್ನು ಅಂಗೀಕಾರ ಮಾಡಿದ ವ್ಯಕ್ತಿ ಇದ್ದಾನಲ್ಲ, ವೇದ ಪ್ರಾಮಾಣ್ಯವಾದಿ, ಅಲ್ಲಿ ಆಗಮಾಶ್ರಯ ಅಂತದ ನೋಡ್ರಿ. ಅದಕ್ಕೆ ಏನರ್ಥ ಬರ್ಕೋಬೇಕು? ವೇದದ ಪ್ರಾಮಾಣ್ಯವನ್ನು ಒಪ್ಪುವರು ಅಂತ ಅರ್ಥ. ವೇದದ ಪ್ರಾಮಾಣ್ಯವನ್ನು ಒಪ್ಪುವರು. ಸುಮ್ಮನೆ ಹಿಂಗೆ ಬರ್ಕೊಂಡಿರ್ರಿ. ಆಗಮಾಶ್ರಯ ಅಂದರೆ ನಾವುಗಳು ವೇದವನ್ನು ಒಪ್ಪುವಂಥವರು ಅಂತ ಅರ್ಥ. ನಾವು ವೇದವನ್ನು ಒಪ್ಪುವಂಥವರು. ಯಸ್ಯ ನೈವಾಗಮೋ ಮಾನಂ, ಯಾರಿಗೆ ವೇದ ಪ್ರಮಾಣ ಅಲ್ಲವೋ ತಂಬ್ರೂಯಾತ್, ಅವನನ್ನು ಕುರಿತು ಹೀಗೆ ಹೇಳಬೇಕು. ಏನಂತ ಹೇಳಬೇಕು? ಧರ್ಮಾಥೋರ್ಥ ವೃತೈವ ಅಯಂ ತವ ಪಕ್ಷಸ್ಯ ಸಂಗ್ರಹ. ಏನಪ್ಪ, ಈಗ ನಿನ್ನ ಸಿದ್ಧಾಂತವನ್ನು ಯಾರು ಯಾತಕ್ಕಾಗಿ ಅಧ್ಯಯನ ಮಾಡಬೇಕು ಹೇಳಿ ನಮಗೆ ಅಂತ ನಾವು ಪ್ರಶ್ನೆ ಕೇಳಬೇಕು ಅವನಿಗೆ. ಮೊದಲು ಏನು ಮಾಡಬೇಕು? ಬೌದ್ಧ ಸಿದ್ಧಾಂತವನ್ನು, ಜೈನ ಸಿದ್ಧಾಂತವನ್ನು, ಚಾರ್ವಾಕ ಸಿದ್ಧಾಂತವನ್ನು ಯಾವ ಉದ್ದೇಶಕ್ಕಾಗಿ ನಾವು ಅಧ್ಯಯನ ಮಾಡಬೇಕು? ಯಾಕೆ ಈಗ ನಾವು ಓದಬೇಕಾಗಿದೆ? ಯಾಕೆ ಓದಬೇಕಾಗಿದೆ? ಧರ್ಮಾಥೋ ಅಥ ವೃಥೈವಾಯಂ, ಧರ್ಮವೆಂಬ ಪ್ರಯೋಜನಕ್ಕಾಗಿ ಅಧ್ಯಯನ ಮಾಡಬೇಕು, ಅಥವಾ ವ್ಯರ್ಥವಾಗಿ ನಿನ್ನ ಸಿದ್ಧಾಂತವನ್ನು ಅಧ್ಯಯನ ಮಾಡಬೇಕು, ಅಂಗೀಕಾರ ಮಾಡಬೇಕು. ಯಾಕೆ? ನಿನ್ನ ಸಿದ್ಧಾಂತವನ್ನು ಓದೋದರಿಂದ ಧರ್ಮ, ಮೋಕ್ಷ, ಪುಣ್ಯ, ಪಾಪಗಳು ಅಂತನ್ನೋದು ಅದನ್ನು ತಿಳ್ಕೊಳ್ಳೋದಕ್ಕಾಗಿ ಅಧ್ಯಯನ ಮಾಡಬೇಕು. ಏನೂ ಇಲ್ಲ, ಯಾವ ಪ್ರಯೋಜನವೂ ಇಲ್ಲ. ಏನೂ ಪ್ರಯೋಜನವಿಲ್ಲದೆ ಇದ್ದು ನನ್ನ ಸಿದ್ಧಾಂತವನ್ನು ನೀವು ಅಧ್ಯಯನ ಮಾಡಬೇಕು ಅಂತೀಯೋ? ಎರಡು ವಿಕಲ್ಪ.
ಮೊದಲನೇ ವಿಕಲ್ಪ ಏನು ಮಾಡ್ಕೊಳ್ಬೇಕು? ಏನಾದರೂ ಪ್ರಯೋಜನವಿದೆಯೇ ಬರ್ಕೊಂಡಿಟ್ಕೊಳ್ರಿ. ವಿಕಲ್ಪ ನಂಬರ್ 1, ಯಾವುದಾದರೂ ಪ್ರಯೋಜನವಿದೆಯೇ ಅಥವಾ ಯಾವುದೂ ಪ್ರಯೋಜನವಿಲ್ಲವೋ, 2 ವಿಕಲ್ಪ ಬರ್ಕೊಂಡಿಟ್ಕೊಳ್ರಿ. ಜೈನನನ್ನು ಕೂಡಿಸ್ಕೊಂಡಿದ್ದೀವಿ ಅಥವಾ ಚಾರ್ವಾಕನನ್ನು ಕೂಡಿಸ್ಕೊಂಡಿದ್ದೀವಿ. ಎಲ್ಲೋ ಚಾರ್ವಾಕ, ನಿನ್ನ ಸಿದ್ಧಾಂತವನ್ನು ನಾವು ಅಥವಾ ಪರರು ಯಾಕೆ ಓದಬೇಕು ಹೇಳು. ಏನಾದರೂ ಪ್ರಯೋಜನ ಅದ ಅಂತ ಓದಬೇಕು. ಏನು ಪ್ರಯೋಜನ ಯೋಜನೆ ಏನಿಲ್ಲರಿ, ಸುಮ್ಮನೆ ಓದ್ರಿ ಅಂತಂತೀಯೋ. ಪ್ರಯೋಜನ ಅದಕ್ಕೆ ಓದಬೇಕು ಅನ್ನೋದಾದ್ರೆ ಆ ಪ್ರಯೋಜನ ಏನು? ಧರ್ಮವೇ ಪ್ರಯೋಜನ ಆಗಬೇಕು. ಯಾಕಂದ್ರೆ ಅರ್ಥ ಕಾಮಗಳು ಪ್ರಯೋಜನ ಅಲ್ಲ ನಿನ್ನ ಸಿದ್ಧಾಂತಕ್ಕೆ. ಯಾಕ್ರಿ ನನ್ನ ಸಿದ್ಧಾಂತಕ್ಕೆ ಯಾಕೆ ಅರ್ಥ ಕಾಮಗಳು ಪ್ರಯೋಜನ ಅಲ್ಲ ಅಂದ್ರೆ, ಅರ್ಥವನ್ನು ತಿಳಿದುಕೊಳ್ಳಲಿಕ್ಕೆ ಅರ್ಥಶಾಸ್ತ್ರ ಅಂತ ಒಂದು ಬೇರೆ ಅದ. ಅದ್ಯಾಕೆ ನಿನ್ನ ಸಿದ್ಧಾಂತದ ಟಾಪಿಕ್ ಆಗಬೇಕು? ಸಂಬಂಧ ಇಲ್ಲ. ಕಾಮ ಪ್ರಯೋಜನ ಅನ್ನೋದಾದ್ರೆ ಅದಕ್ಕೆ ಬೇರೆ ಸಿದ್ಧಾಂತಗಳವ. ಅದಕ್ಕೆ ನಿನ್ನ ಗ್ರಂಥವನ್ನು ನಾವು ಯಾಕೆ ಓದಬೇಕು? ಅಂದಮೇಲೆ ಅರ್ಥಕಾಮಗಳು ನಿನ್ನಿಂದ ಅಲ್ಲ. ಈಗೊಂದು ಉದಾಹರಣೆ ತಿಳ್ಕೊಳ್ರಿ. ನಾನು ಹಣ ಸಂಪಾದನೆ ಮಾಡುವುದು ಹೇಗೆ ಅಂತನ್ನೋದಕ್ಕೆ ಚಾರ್ವಾಕನ ಗ್ರಂಥವನ್ನು ಓದೋದು ಬೇಕಾಗಿಲ್ಲ. ನಾನೇನು ಮಾಡ್ಬೋದು? ಬಿಸ್ನೆಸ್ ಮಾಡಬಹುದು, ಹೊಲಗಳನ್ನು ಇದು ಮಾಡ್ಕೊಳ್ಬೋದು, ಸಂಗ್ರಹ ಮಾಡಬಹುದು, ಅಥವಾ ಇನ್ನೇನೋ ಬೇರೆ ಕಾರ್ಯಕ್ರಮಗಳನ್ನು ದುಡಿಲಿಕ್ಕೆ ಹೋಗ್ಬೋದು. ಉದ್ಯೋಗವನ್ನು ಮಾಡಿಯೋ ಹೊಲಗಳಲ್ಲಿ ದುಡಿದೋ ಅಥವಾ ಮತ್ತು ಇನ್ನು ಬಿಸ್ನೆಸ್ಗಳನ್ನು ಮಾಡಿಯೋ ಹಣವನ್ನು ಸಂಪಾದನೆ ಮಾಡಲಿಕ್ಕೆ ಬರ್ತಿರುವಾಗ ನಾಸ್ತಿಕ ಸಿದ್ಧಾಂತವನ್ನು ಓದಿ ಅದರಿಂದ ನಾನೇನು ಅರ್ಥ ಸಂಪಾದನೆ ಮಾಡಬೇಕು? ಹೀಗಾಗಿ ಚಾರ್ವಾಕನ ಸಿದ್ಧಾಂತದಿಂದ ನನಗೆ ಅರ್ಥ ಸಂಪಾದನೆ ಇಲ್ಲ, ಕ್ಯಾನ್ಸಲ್ಲು. ಇನ್ನು ಮತ್ತು ನಾವು ಕಾಮ ಅಂತಂತೀವಿ ಅಂದರೆ ಅದಕ್ಕೆ ಬೇರೆ ಶಾಸ್ತ್ರಗಳವ. ವಾತ್ಸ್ಯಾಯನ ಶಾಸ್ತ್ರದ ಮತ್ತೊಂದದ, ಅದರಿಂದ ತಿಳ್ಕೊಳ್ಳಿಕ್ಕೆ ಬರ್ತದೆ ಏನು ಫಲ ಪಡಿಬೇಕು, ಏನು ತಗೋಬೇಕು ಅಂತ. ಅದು ಪ್ರಯೋಜನ ಇಲ್ಲ. ಹಾಗಾದರೆ ಈ ದರ್ಶನಗಳಿಗೆ ಇರುವ ಒಂದೇ ಒಂದು ಫಲ ಯಾವುದು ಅಂದರೆ ಧರ್ಮ, ಪುಣ್ಯ ಪಾಪಗಳು, ಮೋಕ್ಷ. ಇದು ಬಿಟ್ಟರೆ ಇನ್ಯಾವ ಪ್ರಯೋಜನವೂ ಇಲ್ಲ. ಯಾಕಂದ್ರೆ ಬೈಫರ್ಕೇಟ್ ಮಾಡಿಬಿಡ್ತೀವಿ ಅದನ್ನು, ಯಾವುದು ಎಲ್ಲಿ ಹೋಗ್ಬಿಡ್ತದೆ ಅಂತ ಮುಗಿದು ಹೋಯಿತು. ಹಾಗಾದರೆ ಧರ್ಮಾದಿಗಳೇ ಪ್ರಯೋಜನ ಅಂತ ಒಪ್ಪಬೇಕು. ಚಾರ್ವಾಕನ ದರ್ಶನವನ್ನು ಅಧ್ಯಯನ ಮಾಡಬೇಕು. ಯಾವುದಕ್ಕಾಗಿ? ಪ್ರಯೋಜನಕ್ಕಾಗಿಯೋ ಪ್ರಯೋಜನವಿಲ್ಲದೆಯೋ. ಪ್ರಯೋಜನಕ್ಕಾಗಿ ಅಂದರೆ ಧರ್ಮವೋ ಅರ್ಥವೋ ಕಾಮವೋ ಮೋಕ್ಷವೋ. ಅರ್ಥ ಕಾಮಗಳು ಬೇರೆ ಕಡೆಯಿಂದ ಸಿಗ್ತಾವೆ, ಧರ್ಮ ಮತ್ತು ಮೋಕ್ಷಗಳು ನಿನ್ನ ಸಿದ್ಧಾಂತದಿಂದ ಸಿಗಬೇಕು. ನಂಬರ್ 1. ಏವಮೇವ ಅಂತ ಅನ್ನೋದಾದರೆ ವೃಥಾ ಅಧ್ಯಯನ ಮಾಡಬೇಕು ಅಂದರೆ ವ್ಯರ್ಥವಾಗಿ ಯಾಕೆ ಅಧ್ಯಯನ ಮಾಡ್ತಾರೆ ಜನ? ಏನೂ ಪ್ರಯೋಜನ ಇಲ್ಲದೆ ಯಾರಾದರೂ ನಿನ್ನ ಗ್ರಂಥಗಳನ್ನು ಯಾಕೆ ಅಧ್ಯಯನ ಮಾಡ್ತಾರೆ? ನಮ್ಮಲ್ಲಿ ಒಂದು ಮಾತು, ಗಾದಿ ಮಾತು, ಪ್ರಯೋಜನವನುದ್ದೇಶ್ಯ ನಮಂದೋಪಿ ಪ್ರವರ್ತತೆ. ಏನೂ ಪ್ರಯೋಜನ ಇದ್ದಿದ್ದಿಲ್ಲ ಅಂದ್ರೆ ಮಂದ, ದಡ್ಡ, ಹುಚ್ಚ, ಎಬ್ಬಂಕ ಅವನೂ ಕೂಡ ಯಾವ ಕೆಲಸಕ್ಕೂ ಕೈ ಹಾಕೋದಿಲ್ಲ. ಒಬ್ಬ ಮನೆ ಮುಂದೆ ಕಟ್ಟಿ ಮೇಲೆ ಕೂತಾನೆ ಹುಚ್ಚ, ಅವ ಕಲ್ಲು ತೊಗೊಂಡು ಇನ್ನೊಬ್ಬರಿಗೆ ಹೊಡಿತಾನಂತ ಇಟ್ಕೊಳ್ರಿ. ಯಾಕೆ ಹೊಡೆದ ಅಂದರೆ ಹುಚ್ಚ ಅಂತ ಬೈತೀವಿ ನಾವು. ಹುಚ್ಚಿದ್ದಕ್ಕೆ ಒಗೆದಿರ್ತಾನೆ ಅವ. ಶಾಣೆ ಇದ್ರೆ ನಮಗೆ ಒಗೆಯಂಗಿಲ್ಲ ಅವ ಕಲ್ಲು. ಯಾಕಂದ್ರೆ ಒಂದೇ ಜಾತಿಯವ್ರಿಗೆ ಹಂಗೆ ಕಲ್ಲು ಒಗಿಬೇಕಂತ ಪದ್ಧತಿ ಇರೋಂಗಿಲ್ಲ. ಅದಕ್ಕೋಸ್ಕರ ಏನು ಮಾಡಿರ್ತಾನೆ, ಒಗದಾನ ಅಂತಂದ ಮೇಲೆ ಅವ್ನು ಹುಚ್ಚ ಅಂತ ಕರಿತೀವಿ ನಾವು. ಸರಿ, ಯಾಕೆ ಅವ್ನು ಖುಷಿ ಆಗ್ತದೆ, ಹಿಂಗೆ ಚಪ್ಪಾಳೆ ತರ್ತಾನೆ ನಾವು, ಹಾ ಅಂತ ತಿಳ್ಕೊಂಡು ಹೇಳಿ. ಅರ್ಥ ಆಯ್ತಿಲ್ಲೋ? ಅಂದಮೇಲೆ ಮಂದನೂ ಕೂಡ ಒಂದು ಕಲ್ಲು ಒಗಿಬೇಕಾದರೂ ಅವನಿಗೊಂದು ಪ್ರಯೋಜನ ಅದ. ಅಂದಮೇಲೆ ಅಪ್ರಯೋಜನವಾಗಿ ಏನೂ ಪ್ರಯೋಜನ ಇಲ್ಲದೇನೆ ಯಾರೂ ಕೂಡ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಕೆಲಸ ಮಾಡುವುದಿಲ್ಲ. ಇತ್ತಂಚ ಬ್ರಹ್ಮತರ್ಕದಲ್ಲಿ ವೇದವ್ಯಾಸ ದೇವರು ನಮಗೇನು ಶಿಕ್ಷಣವನ್ನು ಕೊಡ್ತಿದ್ದಾರೆ, ವಿತ್ತಂಡವಾದದಲ್ಲಿ ಮೊದಲು ಅವನ ಜೊತೆಗೆ ಹೇಗೆ ವಾದ ಪ್ರಾರಂಭ ಮಾಡಬೇಕು, ನಿನ್ನ ದರ್ಶನವನ್ನು ಯಾವ ಪ್ರಯೋಜನಕ್ಕಾಗಿ ಓದಬೇಕು, ಏನೂ ಪ್ರಯೋಜನವಿಲ್ಲ ಓದು ಅಂತೀರೋ, ಏನಾದರೂ ಪ್ರಯೋಜನ ಇದೆ ಓದು ಅಂತೀರೋ. ಏನೂ ಪ್ರಯೋಜನ ಇಲ್ಲದೆ ಯಾರೂ ಯಾವ ಕೆಲಸಗಳಲ್ಲಿ ಕೈ ಹಾಕುವುದಿಲ್ಲ. ಆದ್ದರಿಂದ ನದ್ವಿತೀಯ, ಎರಡನೇ ಪಕ್ಷ ಇಲ್ಲ. ಪ್ರಯೋಜನ ಇದೆ ಅಂತನ್ನುವುದಾದರೆ ಆ ಪ್ರಯೋಜನವು ಪ್ರತ್ಯಕ್ಷವೋ ಅಪ್ರತ್ಯಕ್ಷವೋ. ಪ್ರತ್ಯಕ್ಷವಾದ ಪ್ರಯೋಜನ ಅಂದರೆ ಅರ್ಥಕಾಮಗಳು, ಅದು ಗ್ರಂಥಾಂತರದಿಂದ ಲಭ್ಯವಾಗ್ತದೆ. ನಿನ್ನ ಗ್ರಂಥ ಯಾಕೆ ಓದಬೇಕು? ಇನ್ನು ಅಪ್ರತ್ಯಕ್ಷ ಫಲ ಅಂತನ್ನುವುದಾದರೆ ಧರ್ಮ, ಮೋಕ್ಷಗಳು. ಧರ್ಮಾದಿಗಳನ್ನು ನೀನು ಒಪ್ತೀಯೋ ಇಲ್ಲೋ ಹೇಳು. ಯಾಕೆ? ಧರ್ಮಾದಿಗಳನ್ನು ಒಪ್ಪದೇ ಹೋದರೆ ನಿನ್ನ ಗ್ರಂಥಕ್ಕೆ, ನಿನ್ನ ಶಾಸ್ತ್ರಕ್ಕೆ ಪ್ರಯೋಜನವೇ ಇಲ್ಲ ಎಂದಾಗುತ್ತದೆ. ವಾಕ್ಯ ನೋಡ್ರಿ, ಯಸ್ಯ ನೈವಾಗಮೋ ಮಾನಂ ತಂಬ್ರೂಯಾದಾಗಮಾಶ್ರಯ ಧರ್ಮಾಥೋರ್ಥವಥೈವಾಯಂ ತವ ಪಕ್ಷಸ್ಯ ಸಂಗ್ರಹ. ಯಸ್ಯ, ಯಾವ ಚಾರ್ವಾಕನಿಗೆ ಅಥವಾ ಬೌದ್ಧನಿಗೆ ಅಥವಾ ನೈಯಾಯಿಕರಿಗೆ, ಇದಕ್ಕೆ ಯಾರಿಗೆ? ಜೈನರಿಗೆ. ನೈವ ಆಗಮಃ ಮಾನಂ, ಆಗಮಃ ಮಾನಂ ನೈವ, ವೇದವು ಅವರಿಗೆ ಪ್ರಮಾಣವಲ್ಲವೋ. ತಂಬ್ರೂಯಾತ್, ಅವನನ್ನು ಕುರಿತು ಹಿಂಗೆ ಹೇಳಬೇಕು. ಯಾರು? ಆಗಮಾಶ್ರಯ, ನಾವು ವೇದವನ್ನು ಒಪ್ಪುವಂಥವ್ರು ನಾವು. ಅಲ್ಲಿ ನಾವು ಅಂತ ಅರ್ಥ ಅಲ್ಲ. ಮತ್ತು ಆಗಮಾಶ್ರಯ ಎಂಬುದಕ್ಕೆ
ಆಗಮಾಶ್ರಯ ಎಂಬುದಕ್ಕೆ ವೇದವನ್ನು ಪ್ರಮಾಣವೆಂದು ಒಪ್ಪುವರು ಅಂತ ಅರ್ಥ. ಅದಕ್ಕೆ ಈ ಸದ್ಯಕ್ಕೆ ನಾವು ಅಂತ ಹಿಂಗೆ ಅರ್ಥ ಹೇಳಿದ್ದೇವೆ. ಧರ್ಮ ಅಥೋ ಅರ್ಥ ವೃಥೈವಾಯಂ, ಧರ್ಮಕ್ಕಾಗಿ ಧರ್ಮ ಪ್ರಯೋಜನವೋ ಅಥವಾ ವೃಥವೋ ಅಂತ ತಿಳ್ಕೊಳ್ರಿ. ಧರ್ಮ ಅಥೋ ಅರ್ಥ ವೃಥೈವಾಯಂ, ಧರ್ಮವೇ ಪ್ರಯೋಜನವೋ ಅಥವಾ ವ್ಯರ್ಥ ಪ್ರಯೋಜನ, ಏನೋ ವ್ಯರ್ಥವೋ ಪ್ರಯೋಜನವಿಲ್ಲದೇ ಇದ್ದದ್ದು ಅಂತ ನೋಡ್ಕೊಳ್ರಿ. ಧರ್ಮಾರ್ಥೋ ಅಥವೃತೈವಾಯಂ ಓದಬೇಕು ಅದನ್ನು. ಧರ್ಮಾರ್ಥೋ ಅಥವೃತೈವಾಯಂ, ಧರ್ಮವೆಂಬ ಪ್ರಯೋಜನಕ್ಕಾಗಿಯೋ ಅಥವಾ ವ್ಯರ್ಥವಾಗಿಯೋ ಅಂತ. ಅಯಂ ತವ ಪಕ್ಷಸ್ಯ ಸಂಗ್ರಹ, ನಿನ್ನ ಪಕ್ಷವನ್ನು ಯಾಕೆ ಓದಬೇಕು? ಧರ್ಮಾರ್ಥಶ್ಚೇತ ಇಲ್ಲಿಲ್ಲ, ನಾ ಹೆಂಗಂತೀನಿ ಧರ್ಮಕ್ಕಾಗಿ ಅಂತ ಅಂತೀನಿ. ಯಾಕಂದರೆ ಏನೂ ಪ್ರಯೋಜನ ಇಲ್ಲದೆ ಇದ್ದಾಗ ಯಾಕೆ ಓದ್ಲಿಕ್ಕೆ ಬರ್ತಾರೆ? ತಲೆ ಏನು ಕೆಟ್ಟಿಲ್ಲ ಅವಂಗೆ, ಏನೋ ಒಂದು ಪ್ರಯೋಜನ ಅಂತ ಹೇಳಬೇಕು. ಏನು ಪ್ರಯೋಜನ ಹೇಳಬೇಕು? ಅರ್ಥಕಾಮಗಳಂತರೂ ಅಲ್ಲ, ಧರ್ಮ ಅಂತೆ ಬರ್ತಾನೆ. ಇದರದ್ದು ಮಧ್ಯದಲ್ಲಿ ಸಣ್ಣ ವಾಕ್ಯಗಳವ, ಅವೆಲ್ಲ ವಿಷ್ಣು ತತ್ವ ವಿನಿರ್ಣಯದಲ್ಲೇ ಭಾಳ ದೀರ್ಘ ಹೇಳ್ಯಾರ. ಅದರದ್ದು ಮಧ್ಯದ ಗ್ಯಾಪ್ಗಳೆಲ್ಲ ಫುಲ್ಫಿಲ್ ಆಗದ ಹೊರತು ಇದು ಪೂರ್ಣ ಅರ್ಥ ಆಗಂಗಿಲ್ಲ. ಆದರೂ ಇಷ್ಟನ್ನು ತಿಳ್ಕೊಂಡಿರಿ, ಯಾಕಂದ್ರೆ ಅದನ್ನು ಹೇಳಲಿಕ್ಕೆ ಶುರು ಮಾಡಿದರೆ ಇದು ಭಾಳ ಲಾಂಗ್ ಪ್ರೊಸೆಸ್ ಆಗಿಬಿಡ್ತದೆ. ಆಮೇಲೆ ಅದಕ್ಕೆ ಬೇಡ ಅಂತ ತಿಳ್ಕೊಂಡು ಇಷ್ಟ ಕೇಳಿದ್ದೀವಿ. ಧರ್ಮ ಪ್ರಯೋಜನ ಅಂತ ಒಪ್ಪಿಕೊಳ್ಬೇಕು. ಏನೂ ಪ್ರಯೋಜನ ಇಲ್ಲ ಅಂದರೆ ಯಾರೂ ಓದಲಿಕ್ಕೆ ಬರೋದಿಲ್ಲ. ಧರ್ಮ ಪ್ರಯೋಜನ ಅಂತ ನೀನು ಹೇಳೋದಾದರೆ ಆಗ ಆ ಧರ್ಮವನ್ನು ಹೇಗೆ ಸಿದ್ಧಪಡಿಸ್ತಿ? ನಾವಂತೀವಿ ವೇದ ಇದ್ದರೆ ಮಾತ್ರ ಧರ್ಮ ಸಿದ್ಧ ಆಗ್ತದೆ. ಅಪೌರುಷೇಯವಾದ ವೇದದಿಂದಲೇ ಧರ್ಮ ಸಿದ್ಧವಾಗಬೇಕು. ಅಪೌರುಷೇಯವಾದ ವೇದದಿಂದಲೇ ಧರ್ಮ ಸಿದ್ಧವಾಗಬೇಕು. ವೇದ ಇಲ್ಲದೆ ಹೋದರೆ ಧರ್ಮ ಸಿದ್ಧ ಆಗಲಿಕ್ಕಾಗೋದಿಲ್ಲ. ಹೆಂಗೆ ಬಂದು ನಿಲ್ಲಿಸಿದ್ದೀವೀಗ? ಬೌದ್ಧನಿದ್ದಾನೆ, ಜೈನನಿದ್ದಾನೆ, ಚಾರ್ವಾಕನಿದ್ದಾನೆ. ಬೌದ್ಧನನ್ನು ಕುರಿತು ಕೇಳ್ತೀವಿ, ಜೈನನ ಕುರಿತು ಕೇಳ್ತೀವಿ. ನೋಡಪ್ಪ, ನೀನಂತರೂ ಧರ್ಮಾಧರ್ಮಗಳನ್ನು ಒಪ್ಪೋನು. ನಿನ್ನ ಸಿದ್ಧಾಂತಕ್ಕೆ ಧರ್ಮಾಧರ್ಮಗಳು ಪ್ರಯೋಜನ ಅನ್ನುವುದಾದರೆ ಆ ಧರ್ಮಾಧರ್ಮಗಳು ವೇದದಿಂದ ಸಿದ್ಧ ಆಗಬೇಕೆ ಹೊರತಾಗಿ ವೇದ ಬಿಟ್ಟರೆ ಇನ್ಯಾವುದರಿಂದಲೂ ಸಿದ್ಧ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವ ಏನು ಹೇಳಬಹುದು? ಯಾಕೆ ವೇದದಿಂದಲೇ ಸಿದ್ಧ ಮಾಡಬೇಕು ಅಂತೀರಿ ನೀವು? ತಗೊಳ್ರಿ, ಧರ್ಮಾರ್ಥಶ್ಚೇನ್ನ ಧರ್ಮೋ ಹಿ ಶಕ್ಯೋ ದ್ರಷ್ಟುಂ ವಿನಾಗಮಾತ್. ಧರ್ಮಾರ್ಥ ಚೇತ್, ಧರ್ಮಕ್ಕಾಗಿ ನನ್ನ ಶಾಸ್ತ್ರ ಹೊರಟದ್ದು. ಬೌದ್ಧ ಅನ್ಬೋದು, ನನ್ನ ಶಾಸ್ತ್ರ ಇದಕ್ಕೆ ಹೊರಟದ ಧರ್ಮಕ್ಕಾಗಿ ಅಂತ. ಅಂದರೆ ನ ಧರ್ಮೋ ಹಿ ಶಕ್ಯಂ, ಧರ್ಮ ಆಗಮಾತ್ ವಿನಾ ಧರ್ಮ ದ್ರಷ್ಟುಂ ನಹಿ ಶಕ್ಯ. ವೇದವಿಲ್ಲದೆ ಹೋದರೆ ಧರ್ಮವನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ, ಧರ್ಮ ಸಿದ್ಧವಾಗುವುದೇ ಇಲ್ಲ ಅಂತ ನಾವು ಹೇಳಿದೆವು. ಸರಿನಾ? ನಮ್ಮ ಪಕ್ಷ ಏನು ಅಂತ ಹೇಳಿಟ್ಟಿವಿ ನಾವು. ನೀ ವೇದ ಒಪ್ಪಲೇಬೇಕಿಲ್ಲದೆ ಇದ್ದ ಧರ್ಮ ಸಿದ್ಧ. ಅವೇನಂತಾನೆ, ಯಾಕೆ ಒಪ್ಪಬೇಕು? ನಮ್ಮ ಆಚಾರ್ಯರಿದ್ದಾರೆ, ಬೌದ್ಧಾಚಾರ್ಯ, ಜೈನಾಚಾರ್ಯ ಇದ್ದಾರೆ. ಬೌದ್ಧ ಜೈನಾಚಾರ್ಯಗಳ ವಾಕ್ಯದಿಂದ ಸಿದ್ಧ ಮಾಡ್ತೇನೆ ನಾನು ಅಂತನ್ನುವುದಾದರೆ, ಅಂದರೆ ನಮ್ಮ ಜೈನಾಚಾರ್ಯರು ಮಹಾವೀರಾಚಾರ್ಯ ಇರಬಹುದು ಅಥವಾ ಬೌದ್ಧಾಚಾರ್ಯ ಬುದ್ಧ ಇರಬಹುದು, ಅವರ ಮಾತುಗಳಿಂದಲೇ ಧರ್ಮಗಳು ಸಿದ್ಧ ಆಗ್ತದ ಅಂತ ಕೇಳಿದರೆ, ಹಂಗಾರೆ ನೀ ಏನು ಮಾಡ್ಲಿಕ್ಕತ್ತಿ? ಈಗ ವೇದವನ್ನು ಕೈಬಿಟ್ಟು, ಪ್ರತ್ಯಕ್ಷವನ್ನು ಕೈಬಿಟ್ಟು ಅನುಮಾನವನ್ನು ಹಿಡಿದುಕೊಂಡು. ಏನು ಅನುಮಾನವನ್ನು ಹಿಡಿದುಕೊಂಡು? ಧರ್ಮವು ಸಿದ್ಧಿಸುತ್ತದೆ. ಯಾಕೆ? ನಮ್ಮ ಆಚಾರ್ಯರು ಪ್ರಮಾಣರಾದದ್ದರಿಂದ ಅಂತ ಒಂದು ಅನುಮಾನ ಮಾಡಿಟ್ಟಿಗೆ ನೀನು. ನಮ್ಮ ಆಚಾರ್ಯರು ಹೇಳಿದ್ದರಿಂದ ಧರ್ಮವು ಪ್ರಮಾಣ, ಧರ್ಮವು ಇದೆ ಅಂತನ್ನುವುದಾದರೆ, ಹೌದಿಲ್ಲ? ಹಿಂಗೆ ಹೇಳಿದ್ನಲ್ಲಿ ಈಗವ ಏನು ಹೇಳಿದ? ಪ್ರತ್ಯಕ್ಷ ಅಂತರೂ ಧರ್ಮ ಸಿದ್ಧ ಆಗುವುದಿಲ್ಲ. ಧರ್ಮ ಕಣ್ಣಿಗೆ ಕಾಣುವ ವಸ್ತುವೇ ಅಲ್ಲ. ಧರ್ಮವು ಕಣ್ಣಿಗೆ ಕಾಣುವ ವಸ್ತುವೇ ಅಲ್ಲವಾದದ್ದರಿಂದಾಗಿ ಅದನ್ನು ನೀನು ಪ್ರತ್ಯಕ್ಷದಿಂದ ಹೇಳಲಿಕ್ಕೆ ಬರುವುದಿಲ್ಲ. ವೇದ ಒಪ್ಪಿಲ್ಲ, ಉಳಿತು ನಿನಗೆ ಅನುಮಾನ ಉಳಿತು. ಅನುಮಾನದಿಂದಾಗಿ ನಮ್ಮ ಆಚಾರ್ಯರೇ ಹೇಳಿದ ವಾಕ್ಯಗಳಿಂದ ಧರ್ಮ ಸಿದ್ಧ ಆಗ್ತದ ಅಂತ ನೀ ಅನ್ನೋದಾದರೆ ನಾ ಅಂತೀನಿ ನಮ್ಮ ಆಚಾರ್ಯ ಹೇಳಿದ ವಾಕ್ಯದಿಂದ ಧರ್ಮ ಸಿದ್ಧ ಆಗ್ತದೆ ಅಂತ ಅಂತೀನಿ. ಇನ್ನೊಬ್ಬ ಅಂತಾನೆ ನಮ್ಮ ಆಚಾರ್ಯರ ಮಾತ್ರ ಧರ್ಮ ಸಿದ್ಧ ಆಗ್ತದೆ ಅಂತಾನೆ. ಹೆಂಗೆ ಸಿದ್ಧ ಮಾಡೋ ಈಗ ನೀನು? ಚಾನ್ಸೇ ಇಲ್ಲ. ಅದಕ್ಕೆ ಒಂದು ದೃಷ್ಟಾಂತ ಕೊಡ್ತಾರೆ. ಏನು ದೃಷ್ಟಾಂತ ಕೊಡ್ತಾರೆ? ಯಥಾನುಮೀಯತೆ ಹಿಂಸಾ ಪಾಪಹೇತುಸ್ತಥೈವ ಹಿ. ತಗೊಳ್ರಿ, ವಾಕ್ಯ ತಗೊಳ್ರಿ. ಧರ್ಮಹೇತುತ್ವಮಪ್ಯಾಸ್ಯ ಅನುಮಾತುಂ ಸುಶಕ್ಯತೆ. ಅವ್ರು ಹೇಳ್ತಾರೆ, ಅಂದರೆ ಶ್ರೀಮದಾಚಾರ್ಯ ಕಡೆಯಿಂದ ಉತ್ತರ ಅವರಿಗೆ. ನಾವು ಅವ್ರಿಗೆ ಇದನ್ನು ಮಾಡೋದು, ಕೇಳೋದು. ಏನು ಕೇಳೋದು? ಅಲ್ಲಪ್ಪ, ಈಗ ನೀವು ಅಂತೀರಿಲ್ಲೋ, ಏನಂತೀರಿ? ಯಜ್ಞದಲ್ಲಿ ಮೊದಲಿಗೆ ಪಶುಹಿಂಸೆಯನ್ನು ಮಾಡಲಾಗ್ತಿತ್ತು ಒಂದು ಕಾಲದಲ್ಲಿ.
ದ್ವಾಪರಾದಿ ಯುಗಗಳಲ್ಲಿ ಯಜ್ಞದಲ್ಲಿ ಒಂದು ಪಶುಹಿಂಸೆಯನ್ನು ಮಾಡಲಾಗ್ತಿತ್ತು. ಇವತ್ತಿನ ಕಾಲದಲ್ಲಿ ಯಾವ ಯಾವ ಯಜ್ಞದಲ್ಲೂ ಪಶುಹಿಂಸಾ ಹೇಳಿಲ್ಲ. ಕಲಿಯುಗದಲ್ಲಿ ನಿಷೇಧ ಪಶುಹಿಂಸಾ ಎಂಬುದು. ಪಶುಹಿಂಸಾ ಮಾಡಲಾಗ್ತಿತ್ತು. ಅದನ್ನು ನೋಡಿ ಬುದ್ಧ, ಅದನ್ನು ನೋಡಿ ಜೈನರು ಏನು ಹೇಳಿದ್ರು ಅಂದರೆ, ನೀವು ಯಾಗದಲ್ಲಿ ಪಶುಹಿಂಸಾ ಮಾಡ್ತೀರಿ, ಆದ್ದರಿಂದ ಅದು ಪಾಪ ಸಾಧನವೆನಿಸಿಕೊಂಡಿದೆ ಅಂತ ಅವ್ರು ನಮಗೆ ಹೇಳಿದರು. ಯಾಕೆ? ಅಹಿಂಸಾ ಪರಮೋಧರ್ಮ ಅವ್ರದ್ದು. ಅಹಿಂಸಾ ಪರಮೋಧರ್ಮ ಅವ್ರದ್ದಾದದ್ದರಿಂದಾಗಿ ಯಜ್ಞದಲ್ಲಿ ಪಶುಗಳ ಹಿಂಸೆ ನೀವು ಮಾಡ್ತಾ ಇದ್ದದರಿಂದ ಯಜ್ಞ ಇದು ಪಾಪ ಸಾಧನ ಅಂತ ಅವರು ಅನುಮಾನದ ಮೂಲಕ ಹೇಳಿದರು. ಗೊತ್ತಾಯ್ತಾ ಏನಂತ ಹೇಳಿದ್ದು? ಯಾಗಿ ಹಿಂಸಾ ಹಿಂಸ ಸಾಧನತ್ವಾತ್, ಹಿಂಸಾ ಪಾಪ ಸಾಧನತ್ವಾತ್ ಅಂತ ಅನುಮಾನ ಮಾಡಿದ್ರು ಅವರು. ಏನು ಮಾಡಿದರು? ಯಾಗಿ ಹಿಂಸಾ ಪಾಪ ಸಾಧನತ್ವಾತ್ ಅಂತ ತಿಳ್ಕೊಂಡು ಯಾಗದಲ್ಲಿ ಮಾಡುವ ಪಶು ಹಿಂಸೆ ಇದು ಹಿಂಸೆ ಅಂತ ಕರೆಸಿಕೊಂಡದ್ದರಿಂದ ಪಾಪಕ್ಕೆ ಸಾಧನವಾಗಿದೆ ಅಂತ ಅವ್ರು ಕರೆದಿದ್ರು. ಇದನ್ನು ಮಾಡಿದರು. ನಾವು ಉಲ್ಟಾ ಕೊಟ್ವಿ. ಏನಂತ ತಿಳ್ಕೊಂಡು ಉಲ್ಟಾ ಕೊಟ್ವಿ ಅಂತಂದ್ರೆ, ಯಾಗಿ ಹಿಂಸಾ ಇದು ನ ಹಿಂಸಾ, ಹಿಂಸೆ ಅಲ್ಲ. ಯಾಕಂದ್ರೆ ಅನಿಷಿದ್ಧತ್ವಾತ್, ನಿಷಿದ್ಧವೇ ಆಗಿಲ್ಲ. ಈಗ ಅವ ಒಂದು ಅನುಮಾನ ಮಾಡಿದ, ಅದಕ್ಕೆ ಪ್ರತಿಯಾಗಿ ನಾವು ಒಂದು ಅನುಮಾನ ಮಾಡಿ ಕೂತ್ಬಿಟ್ವಿ. ನಿರ್ಧಾರ ಆಗೋದು ಹೆಂಗೆ? ಆಗೋದೇ ಇಲ್ಲ, ನಿರ್ಧಾರ ಆಗೋದೇ ಇಲ್ಲ. ಈ ನೋಡ್ರಿ, ಅವೇನಂದಿದ್ದ? ಯಾಗದಲ್ಲಿ ನಡೆಸುವ ಪಶುಹಿಂಸೆಗಳು ಇದು ಹಿಂಸಾರೂಪವಾದದ್ದರಿಂದ ಯಾಗ ಇದು ಪಶು ಸಾಧನ ಅಂತ ಅವ ಹೇಳಿದ್ದ. ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ, ಯಾಗದಲ್ಲಿ ನಡೆಸುವ ಪಶುಹಿಂಸೆ ಇದು ಪಾಪ ಸಾಧನವಲ್ಲ. ಯಾಕೆ ಅಂದರೆ ನಿಷಿದ್ಧವಲ್ಲ, ಅದು ಅನಿಷಿದ್ಧ ಅಂತ ಹೇಳಿ ಕೂತ್ಬಿಟ್ವಿ. ಗೊತ್ತಾಯ್ತಾ? ನಿಷಿದ್ಧ ಯಾವುದು, ಅನಿಷಿದ್ಧ ಯಾವುದು? ಹಾಗಾದರೆ ಹಿಂಸಾ ಅಂತ ಯಾವುದು ಕರೆಸ್ಕೊಳ್ತದೆ? ನಿಷಿದ್ಧವಾಗಿದ್ದರೆ ಮಾತ್ರ ಹಿಂಸಾ ಅಂತ ಕರೆಸಿಕೊಳ್ಳುತ್ತದೆ. ಯಾವುದು ಶಾಸ್ತ್ರದಲ್ಲಿ ನಿಷೇಧ ಮಾಡಿಲ್ಲವೋ ಅದನ್ನು ನಾವು ಹಿಂಸೆ ಅಂತ ಕರೀಲಿಕ್ಕೆ ಬರೋದಿಲ್ಲ. ಅವರ ಅನುಮಾನಕ್ಕೆ ನಾವು ಉಪಾಧಿ ಎಂಬ ದೋಷ ಕೊಟ್ಟೆವು. ಏನು? ಎಲ್ಲಿ ನಿಷಿದ್ಧತ್ವ ಇದೆಯೋ ಅಲ್ಲಿ ಪಾಪ ಸಾಧನತ್ವ ಅದ, ಎಲ್ಲಿ ನಿಷಿದ್ಧತ್ವ ಇಲ್ಲ ಅಲ್ಲಿ ಪಾಪ ಸಾಧನ ಇಲ್ಲ. ಈಗೇನಾಯ್ತು? ಅವೊಂದು ಅನುಮಾನ ಹೇಳಿದ, ನಾವೊಂದು ಅನುಮಾನ ಹೇಳಿದ್ವಿ. ನಿರ್ಧಾರ ಆಗೋದು ಹೆಂಗಪ್ಪ? ಈಗ ಆಗಲಿಲ್ಲ, ನಿರ್ಧಾರ ಆಗಲೇ ಇಲ್ಲದು. ಮತ್ತು ಕೊನೆಗೆ ಅಂತತೋಗತ್ವ ಏನು ಮಾಡಬೇಕು? ವೇದದಲ್ಲಿ ಇದನ್ನು ಹೇಳಿದ ಅದನ್ನು ಒಪ್ಪಬೇಕು ಅಂತ ಬಂತು. ಇದರಂತೆ ಧರ್ಮಾಧರ್ಮಗಳು ಸಿದ್ಧ ಹೆಂಗಾಗಬೇಕು? ನಮ್ಮ ಆಚಾರ ಮಾತಿನಿಂದ ಅಂತ ನೀ ಅಂತಿ, ಬೌದ್ಧರಂತಾರ ನಮ್ಮ ಆಚಾರ ಮಾತಿನಿಂದ ಅಂತ ಬೌದ್ಧರಂತಾರ. ಬೌದ್ಧಾಚಾರ ಜೈನಾಚಾರ ಇಬ್ಬರೂ ಆಚಾರಗಳು ನಮ್ಮ ಮಾತಿನಿಂದ ಧರ್ಮ ಸಿದ್ಧ ಆಗಬೇಕು ಅಂತಂದ್ರೆ ಧರ್ಮದ ಸ್ವರೂಪ ಸಿದ್ಧ ಆಗೋದು ಹೆಂಗೆ? ಆವಾಗ ಅನಿವಾರ್ಯವಾಗಿ ನೀನೇನು ಮಾಡಬೇಕು? ವೇದವನ್ನು ಒಪ್ಪಲೇಬೇಕು. ವೇದ ಒಪ್ಪಿದಾಗ ಮಾತ್ರ ಧರ್ಮ ಸ್ವರೂಪ ಸಿದ್ಧ ಆಗ್ತದೆ, ಇಲ್ಲದಿದ್ದರೆ ಸಿದ್ಧ ಆಗೋದಿಲ್ಲ ಅಂತ ಈ ರೀತಿಯಾಗಿ ವಾದವನ್ನು ಮುಂದುವರಿಸಬೇಕು ಅಂತ ತಿಳಿಸಿಕೊಡ್ತಾರೆ. ನಾವು ಸ್ಪಷ್ಟ ಆಯಿತಾ? ಮುಂದೆ ಹೋಗೋಣ ನೋಡ್ರಿ. ಯಥಾ ಅನುಮೀಯತೆ ಹಿಂಸಾ ಪಾಪಹೇತುಸ್ತಥೈವ ಹಿ. ಯಥಾ ಅನುಮೀಯತೆ ಹಿಂಸಾ ಪಾಪಹೇತು, ಯಾವ ರೀತಿಯಾಗಿ ಹಿಂಸೆ ಇದು ಪಾಪಕ್ಕೆ ಸಾಧನ ಅಂತ ಅನುಮಾನ ಮಾಡ್ತಾರೋ ತಥೈವ ಅದೇ ರೀತಿಯಾಗಿ ಧರ್ಮಹೇತುತ್ವಂ, ಯಾಗದ ಹಿಂಸೆ ಇದು ಧರ್ಮಕ್ಕೂ ಕಾರಣವಾಗಿದೆ ಎಂದು ನಾನು ಅನುಮಾನ ಮಾಡ್ತೇನೆ. ಆದ್ದರಿಂದ ಯಾವ ಕಾರಣಕ್ಕೂ ನೀನು ಧರ್ಮವನ್ನು ಬಿಟ್ಟು ಹೋಗ್ಲಿಕ್ಕೆ ಬರೋದಿಲ್ಲ. ಒಟ್ಟಿನಲ್ಲಿ ಅಭಿಪ್ರಾಯ ಏನು ಅಂತಂದ್ರೆ, ಧರ್ಮಾಧರ್ಮಗಳ ಸಿದ್ಧಿಯನ್ನು ಪ್ರತ್ಯಕ್ಷ ಅಥವಾ ಅನುಮಾನದಿಂದಾಗಿ ಮಾಡಲಿಕ್ಕೆ ಬರುವುದಿಲ್ಲ, ವೇದದಿಂದಲೇ ಮಾಡಬೇಕು. ಉದಾಹರಣೆಗೆ ನಾನೇನಂತೀನಿ ಅಂದರೆ, ಜೈನರಾದವರು ಏನಂತಾರೆ ಅಂತಂದರೆ, ಮತ್ತು ನಮ್ಮ ಗುರುಗಳಿಗೆ ನಾವು ನಮಸ್ಕಾರ ಮಾಡುವುದು ಧರ್ಮ ಅಂತ ಅವ್ರು ಹೇಳಿದರೆ, ಇನ್ನೊಬ್ಬರಂತಾರೆ ನಿಮ್ಮ ಗುರುಗಳಿಗೆ ನಮಸ್ಕಾರ ಮಾಡೋದು ಅಧರ್ಮ ಅಂತ ಅವರಂತಾರೆ. ದಾರಿ ಇಲ್ಲ, ವಾದ ಅಷ್ಟೇ. ಇಲ್ಲೇನು ಮುಂದೇನು ಇಲ್ಲೇ ಇಲ್ಲ. ಏನು ಹೇಳ್ಬೇಕು? ನೀವು ಇದು ಸಪೋರ್ಟ್ ಏನು ಕೊಡಬೇಕು? ಅಲ್ಲಿ ಹೇಳೋದು ನೋಡು ಅಂತ ಅನ್ಲಿಕ್ಕೆ ನಿಮಗೆ ದಾರಿನೇ ಇಲ್ಲ. ನಮ್ಮ ಆಚಾರ ಹೇಳ್ಯಾರಂದ್ರೆ ನಿಮ್ಮ ಆಚಾರ ಮಾತು ನಾ ಯಾಕೆ ಕೇಳ್ತೀನಿ ಅಂತೀವ ಅಂತಾನೆ, ನಿಮ್ಮ ಆಚಾರ ಮಾತು ನಾ ಯಾಕೆ ಕೇಳಬೇಕು ಅಂತೀವ ಅಂತಾನೆ. ಹಂಗಾರೆ ಬೌದ್ಧರ ಮಾತುಗಳನ್ನು ಜೈನರು ಒಪ್ಪೋದಿಲ್ಲ, ಜೈನರ ಮಾತುಗಳನ್ನು ಬೌದ್ಧರು ಒಪ್ಪೋದಿಲ್ಲ. ಅವರಿಬ್ಬರಿಗೂ ಸಪೋರ್ಟ್ ಇಲ್ಲ. ಸಪೋರ್ಟ್ ಇಲ್ಲದೆ ಇರುವಾಗ ಅವರು ಮಾಡಿದ ಅನುಮಾನಗಳೆಲ್ಲವೂ ಕೂಡ ಗ್ರೌಂಡ್ ಫ್ಲೋರ್ ಇಲ್ಲದೆ ಇದ್ದ ಫಸ್ಟ್ ಫ್ಲೋರ್ಗಳಿದ್ದಂತೆ. ಯಾವಾಗ ಧಡಮ್ ಅಂತ ಅವು ಗೊತ್ತಿಲ್ಲ. ಹಂಗಾರೆ ನಿಮ್ಮಿಬ್ಬರದು ವಾದ ನಿಲ್ಲಬೇಕಾದ್ರೆ ಅಪೌರುಷೇಯವಾದ ವೇದವನ್ನು ಅಂಗೀಕಾರ ಮಾಡಲೇಬೇಕು. ಇದು
ಪ್ರಯೋಜನ ಪಕ್ಷದಲ್ಲಿ. ವೃಥಾ ಪಕ್ಷ, ಏನೂ ಪ್ರಯೋಜನ ಇಲ್ಲ ಓದು ಅಂತ ಹೇಳಿದ ಅಂತ ಇಟ್ಕೊಳ್ರಿ. ಯಾರವ ಚಾರ್ವಾಕಿದ್ದಾನೆ, ಶಾಣ್ಯ, ನಮ್ಮ ಸಿದ್ಧಾಂತಕ್ಕೆ ಧರ್ಮಾಧರ್ಮಗಳ ಪ್ರಯೋಜನ ಅಲ್ಲ, ಧರ್ಮಾಧರ್ಮಗಳು ಇಲ್ಲ ಅಂತ ಹೇಳೋದೇ ಪ್ರಯೋಜನ ನಮ್ಮ ಸಿದ್ಧಾಂತದ್ದು. ವಾಹ್, ಕ್ಯಾ ಬಾತ್ ಹೈ, ಕ್ಯಾ ಬಾತ್ ಹೈ. ಧರ್ಮ ಇಲ್ಲ, ಪುಣ್ಯ ಇಲ್ಲ, ಪಾಪ ಇಲ್ಲ, ದೇವರಿಲ್ಲ, ಯಾವುದೂ ಇಲ್ಲ ಇಲ್ಲ ಇಲ್ಲ. ಇದೇ ನಮ್ಮ ವೃಥಾಪಕ್ಷಂ. ಹೌದಪ್ಪ, ಭಾಳ ಸಂತೋಷ. ವೇದವ್ಯಾಸ ದೇವರಂತಾರೆ, ಶ್ರೀಮದಾಚಾರ್ಯ ಅಂತಾರೆ, ಏನೂ ಇಲ್ಲ ಅಂತ ಹೇಳೋದೇ ನಿನ್ನ ಸಿದ್ಧಾಂತದ ಪ್ರಯೋಜನ. ಹೌದೋ ಇಲ್ಲೋ? ಸರಿ, ನಾ ಕೇಳ್ತೀನಿ, ಹಿಂಗೆ ಹೇಳಿದ ಮೇಲೆ ನಿನಗೇನು ಲಾಭ ಆಗ್ತದೆ ಹೇಳಿ? ಯಾಕಂದರೆ ಪ್ರವಚನ ಮಾಡಿದ ಮೇಲೆ ಆಚಾರ್ಯ ಒಂಚೂರು ಏನು ದಕ್ಷಿಣೆ ಕೊಡ್ಬೇಕಾಗ್ತದೆ, ಏನು ಬೇಕು ಹೇಳು ಅಂತ ಕೇಳಿದ್ವಿ. ಏನು ರೀ, ಯಾವ ಆಚಾರು ಪ್ರವಚನ ಮಾಡಿದ ಮೇಲೆ ದಕ್ಷಿಣೆ ಕೊಡೋದೇ ಇದ್ದರೆ ಪ್ರವಚನ ಮಾಡೋದಿಲ್ಲ. ಅವರು ದಕ್ಷಿಣೆ ತಗೊಂಡ ಪ್ರವಚನ ಮಾಡ್ತಿರ್ತಾರೆ, ಇಲ್ಲೇ ಮಾಡೋದಿಲ್ಲ. ಏನು ಪ್ರಯೋಜನ ಹೇಳಪ್ಪ ಚಾರ್ವಾಕ? ಮತ್ತು ಇಷ್ಟು ಧರ್ಮ ಇಲ್ಲ ಅಧರ್ಮ ಇಲ್ಲ ಅಂತೆಲ್ಲ ಹೇಳಿದಲ್ಲ, ಏನು ಪ್ರಯೋಜನ? ಏನು ರೀ, ಏನು ಪ್ರಯೋಜನ? ಅವ್ರು ಇಷ್ಟು ದಿವಸ ಪಾಪ ಹೆದರ್ಕೊಂಡು ಭೋಗ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಯ್ಯೋ ಅದನ್ನು ಮಾಡಿದ್ರೆ ಪಾಪ ಬರ್ತದೆ, ಅಯ್ಯೋ ಇದನ್ನು ಮಾಡಿದ್ರೆ ಪಾಪ ಬರ್ತದೆ ಅಂತ ತಿಳ್ಕೊಂಡೆಲ್ಲ ಹೆದರ್ಕೊಂಡು ಕೂತಿದ್ರು. ನಾನು ಧರ್ಮ ಇಲ್ಲ ಅಧರ್ಮ ಇಲ್ಲ ಅಂತ ಹೇಳಿಬಿಟ್ಟೆ ಸ್ವಚ್ಛಂದವಾಗಿ ಬೇಕಾದ ಭೋಗ ಮಾಡ್ಲಿಕ್ಕೆ ಶುರು ಮಾಡಿದರು. ನನ್ನ ಮೇಲೆ ಅವರಿಗೆ ಪ್ರೀತಿ ಬಂತು. ನೋಡಪ್ಪ, ಇವ ನಮಗೆ ಎಷ್ಟು ಚಲೋ ಮಾರ್ಗದರ್ಶನ ಮಾಡ್ಯಾನ, ಮಡಿ ಇಲ್ಲ, ಮೈಲಿಗಿಲ್ಲ, ಏನಿಲ್ಲ ಅಂತೆಲ್ಲ ಹೇಳ್ಯಾನ. ಹೀಗಾಗಿ ನನ್ನ ಮೇಲೆ ಅವರಿಗೆ ಪ್ರೀತಿ ಬಂದು ಅವ್ರೇನು ಮಾಡ್ತಾರೆ, ನನಗೆ ದಾನ ದಕ್ಷಿಣೆಗಳನ್ನು ಕೊಡ್ತಾರ ಅಂತ ಅಂದ. ಶ್ರೀಮದಾಚಾರ್ಯ ಅಂತಾರೆ, ನಿನಗೆ ಯಾಕೆ ದಾನ ದಕ್ಷಿಣೆ ಕೊಡ್ತಾರಲೇ ಅಂದ. ಯಾಕೆ? ಹೇಳಿದವರಿಗೆ ಏನಾದರೂ ಕೊಡಬೇಕು ಅನ್ನುವ ಕ್ರಮ ವೇದೋಕ್ತವಾದದ್ದು. ವೇದದಲ್ಲಿ ಹೇಳಿದ, ಪಾಠ ಹೇಳಿದ, ಗುರುಗಳಿಗೆ ದಕ್ಷಿಣೆ ಕೊಡಬೇಕು ಅಂತ ವೇದದಲ್ಲಿ ಹೇಳಿದ. ನೀ ವೇದಿಲ್ಲ, ಪುಣ್ಯಿಲ್ಲ, ಪಾಪಿಲ್ಲ ಅಂತ ಎಲ್ಲ ಖಂಡನ ಮಾಡಿದ ಮೇಲೆ ನಿನಗೆ ಯಾಕೋ ಕೊಡ್ತಾರೆ ಸುಳ್ಳೆ? ಒಂದು. ಎರಡನೇದ್ದು, ಪುಣ್ಯ ಪಾಪ ಏನೂ ಇಲ್ಲ ಅಂತಂದ ಮೇಲೆ ಪಾಠ ಹೇಳ್ಸ್ಕೊಂಡು ಹೋಗೋ ಶಿಷ್ಯ ಕೈಯಾಗ ಒಂದು ದಂಡ ತೊಗೊಂಡು, ಕಟ್ಟಿಗೆ ತೊಗೊಂಡು, ನಿನ್ನ ತಲೆಗೆ 4 ಹೊಡೆದು, ನಿನ್ನ ಮನೆಯಾಗಿದ್ದು ಬೆಳ್ಳಿ ಬಂಗಾರ ತೊಗೊಂಡು ಹೋದರೂ ನೀ ಏನೂ ಮಾತಾಡ್ಲಿಕ್ಕೆ ಬರಂಗಿಲ್ಲ. ಅಯ್ಯೋ ಪಾಪ ಬರ್ತದ್ರು ಬಿಡ್ರು ಅಂತ ನೀ ಅನ್ಲಿಕ್ಕೆ ಹೋಗ್ಬೇಕು, ಪಾಪ ಇಲ್ಲ. ದಕ್ಷಿಣೆ ಕೊಟ್ಟು ಹೋಗ್ರು ಪುಣ್ಯ ಬರ್ತದೆ ಅಂತ ಅನ್ಬೇಕು, ಪುಣ್ಯ ಇಲ್ಲ. ಹೆಚ್ಚಿಗೆ ಏನು, ನಿನ್ನ ಮನೆಯಾಗಿದ್ದು ನಿನ್ನ ಹೆಂಡತಿ ಮಕ್ಕಳನ್ನ ಹೊತ್ಕೊಂಡು ಹೋದರೂ ನೀ ಏನು ಅಲ್ಲಿಗೆ ಬರೋದಿಲ್ಲ. ಯಾಕೆ? ಅಯ್ಯೋ ನನ್ನ ಹೆಂಡತಿ ನನ್ನ ಮಕ್ಕಳು ಪಾಪ ಬರ್ತದೆ ಬಿಡ್ರು ಪಾಪಿಗಳ ಅಂದರೆ, ಗುರುಗಳ ಪಾಪಿಲ್ಲ ನೀವೇ ಹೇಳ್ಬಿಟ್ಟಿರಿ, ಎಷ್ಟು ಆನಂದ ಆಗ್ಯದ ಅಂಥೇಳಿ ಹೋಗ್ತಾರವ. ಏನು ಮೂರ್ಖಿದ್ದಿ ಎಲ್ಲರ ಹಿಂಗೆ ಪಾಠ ಹೇಳ್ತಾರೆ ಯಾರಾದರೂ ಅಂತ ಶ್ರೀಮದಾಚಾರ್ಯ ಕೇಳ್ತಾರೆ. ನೋಡ್ರಿ, ವೃಥಾ ಪಕ್ಷಂ ವೃಥಾ ಹನ್ಯಾತ್ ಯದಿ ಕಶ್ಚಿತ್ ಕಿಮುತ್ತರಂ. ವೃಥಾ ಪಕ್ಷಂ, ಏನು ಪ್ರಯೋಜನವಿಲ್ಲ, ಧರ್ಮಾಧರ್ಮಗಳಿಲ್ಲ ಎಂಬುದೇ ಒಂದು ಪ್ರಯೋಜನ ಅನ್ನೋದಾದರೆ, ವೃಥಾ ಹನ್ಯಾತ್, ವ್ಯರ್ಥವಾಗಿ ನಿನ್ನನ್ನು ಹೊಡೆದರೆ, ಕಶ್ಚಿತ್ ಕಿಮುತ್ತರಂ, ಏನು ಉತ್ತರ ಕೊಡುತ್ತೆ ಹೇಳವನಿಗೆ? ಯಾರಾದರೂ ನಿನ್ನ ಹೆಂಡತಿ ನಿನ್ನ ಮಕ್ಕಳನ್ನೇ ತೊಗೊಂಡು ಹೋದರೆ, ನಿನ್ನ ಮನೆಯಲ್ಲಿದ್ದ ಪಾತ್ರೆಗಳನ್ನು ಬೆಳ್ಳಿ ಬಂಗಾರವನ್ನು ತೊಗೊಂಡು ಹೋದರೆ ನೀನೇನು ಉತ್ತರ ಕೊಡ್ತೀಯಪ್ಪ? ಯಾವ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ನೀನು. ಆದುದರಿಂದಾಗಿ ಧರ್ಮಾಧರ್ಮಗಳ ಅಭಾವವನ್ನು ಹೇಳುವುದೇ ನನ್ನ ಸಿದ್ಧಾಂತದ ಪ್ರಯೋಜನ ಅಲ್ಲಿಗೆ ಬರೋದಿಲ್ಲ. ಏನೂ ಪ್ರಯೋಜನವಿಲ್ಲದೆ ಹೋದರೆ ಯಾರೂ ಆ ಗ್ರಂಥಗಳನ್ನು ಓದುವುದಿಲ್ಲ. ಒಂದು. ಇಲ್ಲ ಪ್ರಯೋಜನ ಅದ ಯಾವುದು? ಇಷ್ಟೊತ್ತಿನವರೆಗೆ ನೀವೇನು ಆಸ್ತಿಕರು ಧರ್ಮದ ಅಧರ್ಮದ ಅಂಥೇಳಿ ನಮ್ಮ ತಲೆ ತಿಂದಿದ್ರಿ, ಆ ಧರ್ಮಾಧರ್ಮಗಳನ್ನು ಕ್ಯಾನ್ಸಲ್ ಮಾಡೋದೇ ನಮ್ಮ ಶಾಸ್ತ್ರದ ಪ್ರಯೋಜನ ಅನ್ನೋದಾದ್ರೆ, ಪಾಠ ಕೇಳಿದ ಶಿಷ್ಯಂದರು ಗುರುಗಳ ತಲೆ ಮೇಲೆ ಲಾಠಿ ಚಾರ್ಜ್ ಮಾಡಿದರೂ ಕೂಡ ಏನು ಓಟಿ ಚಾರ್ಜ್ ಮಾಡ್ಲಿಕ್ಕೆ ಬರೋದಿಲ್ಲ ನಿನಗೆ. ಓಟಗಳನ್ನು ತೆಗಿಲಿಕ್ಕೆ ಬರೋದಿಲ್ಲ, ಬಾಯಿ ತೆಗಿಲಿಕ್ಕೆ ಬರೋಂಗಿಲ್ಲ ನಿನಗೆ, ಗಪ್ಪು ಕೂಡ್ಬೇಕಾಗ್ತದೆ. ಇನ್ನು ಧರ್ಮಾದಿಗಳನ್ನು ಒಪ್ಪಿಕೊಳ್ಳಬೇಕು ಅಂತ ಆದರೆ ಧರ್ಮಾದಿಗಳು ಇನ್ನೊಬ್ಬರ ವಾಕ್ಯದಿಂದ ಸಿದ್ಧ ಆಗಲಿಕ್ಕೆ ಸಾಧ್ಯ ಇಲ್ಲ, ವೇದದಿಂದಲೇ ಸಿದ್ಧ ಆಗಬೇಕು. ಹಾಗಾಗಿ ನೀನು ವೇದವನ್ನು ಅಂಗೀಕಾರ ಮಾಡಬೇಕು ಅಂತ, ಹೀಗೆ ಯಾರು ವೇದ ಒಪ್ಪುವುದಿಲ್ಲವೋ ಅವರನ್ನು ಒಪ್ಪಿಸಬೇಕು ಅಂತ ಶ್ರೀಮದಾಚಾರ್ಯ ತಿಳಿಸಿಕೊಡ್ತಾರೆ. ನೋಡ್ರಿ, ವಿತ್ತಂಡವಾದಿಗಳ ಜೊತೆಗೆ ಹೆಂಗೆ ವಿತ್ತಂಡಕ್ಕೆ ಬೀಳಬೇಕು ಅಂತ ಒಂದು ಕ್ರಮ ಇದು. ಅರ್ಥ ಆಯ್ತಲ್ಲ? ಮುಂದೆ ಹೋಗೋಣ ಬರ್ರಿ. ಇತ್ಯಶಕ್ತೌ ಸತಾಂ ಸರ್ವೇ ಸಂಭೂಯಾಪಿ ನಿವಾರಣಂ ಕುರ್ಯುರೇವ ಅಸತಾಂ ಸಂತಹ ತತ್ವವಿಪ್ಲಾವಿನಾಂ ಜಯೇ. ಒಂದೊಮ್ಮೆ ಒಬ್ಬನಿಗೇನೆ ವಿತ್ತಂಡವಾದಿಗಳ ಜೊತೆಗೆ ವಾದ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದರೆ, ಕೆಲವೊಂದು ಸರ್ತಿ ಆಗ್ತದೆ, ಸಾಮರ್ಥ್ಯ ಸಾಲೋದಿಲ್ಲ ಒಬ್ಬರಿಗೆ, ಆವಾಗ ಸರ್ವೇ ಸಂಭೂಯಾಪಿ, ಅಷ್ಟುರು ಟೀಮ್ ಮಾಡಿಕೊಂಡಾದರೂ ಏನು ಮಾಡಬೇಕು? ಆ ದುರ್ಜನರನ್ನು, ವಿತ್ತಂಡವಾದಿಗಳನ್ನು
ಗೆಲ್ಲಲೇಬೇಕು ಅಂತ ಶ್ರೀಮದಾಚಾರ್ಯ ಅಂತಾರೆ. ಇತಿ ಅಶಕ್ತೌ ಸತಾಂ ಸರ್ವೇ ಸಂಭೂಯಾಪಿ ನಿವಾರಣಂ ಕುರ್ಯಾತ್ ಅಸತಾಂ. ದುರ್ಜನರನ್ನು ಸಜ್ಜನರು ಒಗ್ಗಟ್ಟಿನಿಂದ ಬಲ ಪ್ರದರ್ಶನವನ್ನು ಮಾಡಿ ನಾಶ ಮಾಡಬೇಕು, ಅದನ್ನು ವಾದ ಮಾಡಿ ಸೋಲಿಸಬೇಕು. ಸಂತಹ ತತ್ವವಿಪ್ಲಾವಿನಾಂ ಜಯೇ, ತತ್ವವಿಪ್ಲಾವಿಗಳು ಅವರ ಜಯಕ್ಕಾಗಿ ಟೀಮ್ ವರ್ಕ್ ಆದರೂ ಮಾಡ್ರಿ ಅಂತ ತಿಳಿಸಿಕೊಟ್ಟಾರ. ಸರಿ ಹೊತ್ತಿಲ್ಲ, ವಾಕ್ಯ ತಿಳಿದ ಇಲ್ಲೋ? ಇತಿ ಈ ರೀತಿಯಾಗಿ ಅಶಕ್ತವು ಹಿಂಗೆ ಮಾಡ್ಲಿಕ್ಕೆ ನಿಮಗೆ ಸಾಮರ್ಥ್ಯವಿಲ್ಲದೆ ಹೋದರೆ, ಸತಾಂ ಸಜ್ಜನರಿಗೆ ಹಿಂಗೆ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಹೋದರೆ, ಸರ್ವೇ ಸಂಭೂಯಾಪಿ ಎಲ್ಲರೂ ಒಟ್ಟಿಗೆ ಸೇರಿಕೊಂಡಾದರೂ, ನಿವಾರಣಂ ಕುರ್ಯುಹು ಏವ ಅಸತಾಂ ದುರ್ಜನರ ನಿವಾರಣೆಯನ್ನು ಮಾಡಲೇಬೇಕು. ಸಂತಹ ಸಜ್ಜನರು ಯಾಕೆ? ತತ್ವ ವಿಪ್ಲಾವಿನಾಂ ಜಯೇ, ಯಾರನ್ನು ಗೆಲ್ಲಿಕ್ಕೆ ಹೊರಟಿದ್ದೀರಿ ನೀವು? ತತ್ವ ವಿಪ್ಲಾವಿಗಳು. ತತ್ವಜ್ಞಾನದ ಕ್ಷೇತ್ರದಲ್ಲಿ ಎಂತಹ ಉಗ್ರಗಾಮಿಗಳಾಗಿದ್ದಾರೆ ಇವರು ಅಂದರೆ, ಟೆರರಿಸ್ಟ್ಗಳಾಗಿದ್ದಾರೆ ಇವರು. ಯಾರು? ಚಾರ್ವಾಕರಂಥವರು ಅಂದರೆ, ಅಥವಾ ಮೊದಲಾದವರು ಇಡೀ ಒಂದು ಸಮಾಜವನ್ನೇ ಭಗವಂತನಿಂದ ವಿಮುಖರನ್ನಾಗಿ ಮಾಡಲಿಕ್ಕೆ ಹೊರಟದ್ದು. ಅದಕ್ಕೆ ಶ್ರೀಮದಾಚಾರ್ಯರು ಅಷ್ಟು ಖಡಾಖಂಡಿತವಾಗಿ ಹೇಳಲಿಕ್ಕೆ ಹೊರಟಿದ್ದಾರೆ. ಏಷಾಂ ವಿಷ್ಣು ತತ್ವವಿಪ್ಲಾವಿಗಳನ್ನು ಗೆಲ್ಲೇಬೇಕು ಅಂತ ಹೇಳಿದ ಮೇಲೆ, ಯಾವುದು ತತ್ವವಿಪ್ಲಾವಿಗಳು ಯಾರು ಮತ್ತೆ ಅಂತ ಇನ್ನೊಂದು ಬಾರಿ ತಗೊಳ್ತಾರೆ. ಯೇಷಾಂ ವಿಷ್ಣೋ ಸಮಂ ಕಿಂಚಿದ್ ಅಧಿಕಂ ವಾ ನತು ಕ್ವಚಿತ್ ಕ್ಷರಾಕ್ಷರಾಭ್ಯಾಂ ಭಿನ್ನಂಚ ವಿಷ್ಣುಂ ಪಶ್ಯತಿ ಯೇ ಸದಾ ತಾರತಮ್ಯವಿದ ಸರ್ವಜೀವಾನಾಂ ಪ್ರಕೃತೇರಪಿ ಭಗವದ್ಧರ್ಮಿಣೋ ನಿತ್ಯಂ ತೇ ಸಂತಃ ಪರಿಕೀರ್ತಿತಾಃ. ನೋಡ್ರಿ, ಇವರು ಸಜ್ಜನರು. ಇವರು ಹಾಕುವ ವಾದ ತತ್ವವಾದ, ಇವರಿಗೆ ವಿರುದ್ಧವಾದ ವಾದ ತತ್ವ ವಿಪ್ಲವವಾದ ಅಂತ ತಿಳ್ಕೊಳ್ಬೇಕು. ಏಷಾಂ ಯಾರಿಗೆ, ಯಾವ ಪಕ್ಷಕ್ಕೆ, ವಿಷ್ಣೋ ಸಮಂ ಕಿಂಚಿದಧಿಕಂ ವಾ ನತು ಕ್ವಚಿತ್, ಭಗವಂತನಿಗೆ ಸಮಾನರಾದವರು ಯಾರೂ ಇಲ್ಲ. ವಿಷ್ಣೋ ಯಾರಿಗೆ, ವಿಷ್ಣೋ ಸಮಂ ಭಗವಂತನಿಗೆ ಸಮಾನನಾದವನು, ಕಿಂಚಿದಧಿಕಂ ವಾ ಭಗವಂತನಿಗಿಂತಲೂ ಸ್ವಲ್ಪ ಉತ್ತಮ ಅನ್ನುವುದು ಇಲ್ಲವೋ, ಯಾರು ಒಪ್ಪೋದಿಲ್ಲವೋ ಅವ ಸಜ್ಜನ. ಕ್ಷರಾಕ್ಷರಾಭ್ಯಾಂ ಭಿನ್ನಂಚ, ಕ್ಷರ ಹಾಗೂ ಅಕ್ಷರ ಪುರುಷಗಳಿಂದ ಭಿನ್ನನಾಗಿದ್ದಾನೆ ವಿಷ್ಣು ಅಂತ ಯಾರು ಸದಾ ತಿಳ್ಕೊಳ್ತಾರೋ, ಸರ್ವಜೀವಾನಾಂ ಪ್ರಕೃತೇಹೇ ತಾರತಮ್ಯವಿದ, ಎಲ್ಲ ಜೀವರಲ್ಲೂ ಪ್ರಕೃತಿ ಅಂದರೆ ಮಹಾಲಕ್ಷ್ಮಿಯಲ್ಲೂ ತಾರತಮ್ಯ ಉಂಟು ಅಂತ ತಿಳ್ಕೊಳ್ತಾರೋ, ಭಗವದ್ಧರ್ಮಿಣ ನಿತ್ಯಂ ಭಾಗವತ ಧರ್ಮವನ್ನು ಪರಿಪಾಲನೆ ಮಾಡ್ತಾರೋ, ತೇ ಸಂತಃ ಪರಿಕೀರ್ತಿತಾ ಅವರನ್ನು ಸಜ್ಜನರು ಎಂದು ಕರೆಯಬೇಕು. ನೋಡ್ರಿ, ಹೊಸ ಡೆಫಿನೇಷನ್ ಶ್ರೀಮದಾಚಾರ್ಯ ಪ್ರಕಾರ. ವಾದಿ ಪ್ರತಿವಾದಿಗಳಲ್ಲಿ ಸಜ್ಜನರು ದುರ್ಜನರು ಅಂತ ಯಾರನ್ನು ನಿರ್ಧಾರ ಮಾಡಬೇಕು? ಹೆಂಗೆ ಗೊತ್ತಾಗಬೇಕು ನಮಗೆ? ವಿತ್ತಂಡ ನಡೆದದ, ವಿತ್ತಂಡವಾದ ನಡೆದಿರುವಾಗ ಇವ ಸಜ್ಜನ ಇವ ದುರ್ಜನ ಅಂತ ನಿರ್ಧಾರ ಮಾಡಬೇಕಾಗಿದ್ದರೆ, ಭಗವಂತನ ಸರ್ವೋತ್ತಮತ್ವವನ್ನು ಅಂಗೀಕಾರ ಮಾಡಿದವನು ಸಜ್ಜನ, ಕ್ಷರಾಕ್ಷರ ಪದಾರ್ಥಗಳಿಂದ ಭಿನ್ನನಾಗಿದ್ದಾನೆ ಎಂದು ತಿಳಿದವನು ಸಜ್ಜನ, ತಾರತಮ್ಯ ಸಿದ್ಧಾಂತ ಸಜ್ಜನ, ಭಾಗವತ ಧರ್ಮಗಳನ್ನು ಆಚರಣೆ ಮಾಡುವನು ಸಜ್ಜನ. ಹೊಸ ಡೆಫಿನೇಷನ್, ಸಜ್ಜನ ಅನ್ನೋ ಶಬ್ದಕ್ಕೊಂದು ಹೊಸ ಅರ್ಥವನ್ನು ಕೊಟ್ಟಾರ ಶ್ರೀಮದಾಚಾರ್ಯರು. ಭಾಗವತದೊಳಗೆ ಒಂದು ಬಂದದ್ರಿ, ತಿತಿಕ್ಷವ ಕಾರುಣಿಕಾ ಸುಹೃದ ಸರ್ವದೇಹಿನಾಮ್ ಅಂತ ಒಂದು ಬಂದದ. ಅದನ್ನು ಬಿಟ್ಟು ಇದೊಂದು ಪ್ರತ್ಯೇಕ ಲಕ್ಷಣ ಕೊಟ್ಟಾರ ಶ್ರೀಮದಾಚಾರ್ಯ. ಅಂದರೆ ಬ್ರಹ್ಮತರ್ಕದಲ್ಲಿ ವೇದವ್ಯಾಸದೇವರು ಕೊಟ್ಟಾರೆ. ಪರಾಜಿತೇಷು ಅಸತ್ಸು ಉಕ್ತಂ ರಾಜ ದಂಡಂ ಪ್ರಪಾತಯೇತ್. ದುರ್ಜನರು ಸೋತಾಗ, ವಿತ್ತಂಡವಾದಿಗಳು ಸೋತಾಗ ರಾಜನು ದಂಡವನ್ನು ವಿಧಿಸಬೇಕವರಿಗೆ. ಪರಾಜಿತೇಷು ಅಸತ್ಸು ಉಕ್ತಂ ದಂಡಂ ರಾಜ ಪ್ರಪಾತಯೇತ್. ಹಿಂದೆ ಹೇಳಿದ ರಾಜ ಏನು ದಂಡ ಅದಲ್ಲ, ಏನಂತ ನಾಲ್ಗೆ ಕತ್ತರಿಸ್ಬೇಕು, ಮೈ ಮೇಲೆ ಕಾಗಿ ಚಿಹ್ನೆ ಹಾಕಬೇಕು ಇತ್ಯಾದಿಗಳೆಲ್ಲ ಅದನ್ನು ಮಾಡಲೇಬೇಕು. ಜಿತೇಶು ಸತ್ಸು ಸದ್ಭಿಸ್ತು ಅಲ್ರಿ. ಮತ್ತು ಸಜ್ಜನರು ಸೋತ್ರೆ ಏನು ಮಾಡ್ಬೇಕು? ದುರ್ಜನರು ಗೆದ್ದರು ಅಂದರೆ ಆವಾಗ ರಾಜ ಉದಾಸೀನ ತಾಮ್ರಜೇತ, ಸಜ್ಜನರು ಗೆಲ್ಲೋ ತನಕ ಉದಾಸೀನನಾಗಿರಬೇಕೇ ಹೊರತಾಗಿ, ಮತ್ತು ಎರಡು ಪಕ್ಷವ ದುರ್ಜನರು ಗೆದ್ದಾರೆ ಅವ್ರಿಗೆ ಇಷ್ಟು ಬಹುಮಾನ ಕೊಟ್ಟು ಕಳಿಸ್ಬಿಡ್ತೀನಿ ಅಂತ ಅಲ್ಲಿಗೆ ಹೋಗಬಾರ್ದ್ರಿ. ಕಲ್ಪನಾ ಅಂತ ಹೇಳಿದ್ದು, ವಾದಿ ಪ್ರತಿವಾದಿಗಳಿದ್ದಾರೆ, ಸಜ್ಜನರು ದುರ್ಜನರು ಇದ್ದಾರೆ. ದುರ್ಜನರು ಸೋತರು ಅಂದರೆ ವಿತ್ತಂಡವಾದಿಗಳು ಅವರ ಜಿಹ್ವಾಚ್ಛೇದವನ್ನು ಮಾಡಿ ಮೈ ಮೇಲೆ ಕಾಗೆಯ ಚಿಹ್ನೆಯನ್ನು ಹಾಕಿ ದಂಡಿಸಿ ಹೊರಗೆ ಕಳಿಸ್ಬೇಕು. ಇನ್ನು ಸಜ್ಜನರಿದ್ದಾರೆ, ಅವರು ಸೋತರು ಅಂದರೆ ರಾಜ ಉದಾಸೀನನಾಗಿರಬೇಕೆ ಹೊರತಾಗಿ ಹಂಗಾರೆ ನಿಮ್ಮದು ಆಗ್ಯದ ಅವ್ರದ್ದು ಆಗ್ಯದ ನಡ್ರಿ ನಿಮಗೂ ಒಂದು ಶಿಕ್ಷೆ ಕೊಡ್ತೀನಿ ಕೊಡ್ಲಿಕ್ಕೆ ಹೋಗಬಾರ್ದು. ಮತ್ತು
ಯಾವದೇಶಾಂ ವಿಜೇತ ಸ್ಯಾತ್ ತತದಂಡಂ ನಿಪಾತಯೇತ್. ಎಲ್ಲಿವರೆಗೆ ಸಜ್ಜನರು ಪ್ರಯತ್ನಪೂರ್ವಕವಾಗಿ ಅವರನ್ನು ಸೋಲಿಸುವುದಿಲ್ಲವೋ ಅಲ್ಲಿವರೆಗೆ ಕಾಯಬೇಕು ರಾಜ, ಆಮೇಲೆ ಅವರಿಗೆ ಶಿಕ್ಷೆಯನ್ನು ನೀಡಬೇಕು ಎಂಬುದಾಗಿ ತಿಳಿಸಿಕೊಡ್ತಾರೆ. ಇದಿಷ್ಟು ಇತ್ಯಾದಿ ಬ್ರಹ್ಮತರ್ಕವೆಂಬ ಗ್ರಂಥದಲ್ಲಿ ಇದಿಷ್ಟನ್ನು ಹೇಳಿಕೊಟ್ಟಿದ್ದಾರೆ. ಅಂತೂ ನಾವು ಪಾಠವನ್ನು ಪ್ರಾರಂಭ ಮಾಡಿದಾಗ ಇಲ್ಲಿಯವರೆಗೆ ಅನೇಕ ಹೊಸ ಅಂಶಗಳನ್ನು ತಿಳ್ಕೊಂಡಿದ್ದೇವೆ. ನಮ್ಮ ಜೀವನದಲ್ಲಿ ಧರ್ಮಾಧರ್ಮಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಹೇಗೆ ಅರ್ಥ ಅಂದರೆ ದುಡ್ಡು ಅಂದರೆ ಸಂಪತ್ತು ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆಯೋ ಅದೇ ರೀತಿಯಾಗಿ ಅದಕ್ಕಿಂತಲೂ ಹೆಚ್ಚೇ ಎನ್ನುವಂತೆ ಧರ್ಮಾಧರ್ಮಗಳು ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸ್ತಾವ. ಮೇನ್ ರೋಲ್. ಧರ್ಮಾಧರ್ಮಗಳಿಲ್ಲದೆ ಹೋದರೆ ಯಾವ ಕೆಲಸವೂ ಆಗುವುದಿಲ್ಲ. ಅಂತಹ ಧರ್ಮ ವೇದೋಕ್ತಮೇವ ಕುರ್ವಾಣ, ವೇದದಲ್ಲಿ ಮಾತ್ರ ಹೇಳಲಾಗಿದೆ. ಭಾಗವತದ ಷಷ್ಠಸ್ಕಂದದಲ್ಲಿ ಹೇಳುವಾಗ ವೇದ ಪ್ರಣಹಿತೋ ಧರ್ಮ, ವೇದದಲ್ಲಿ ಹೇಳಿದ್ದೇ ಧರ್ಮ ಹೊರತಾಗಿ ಮತ್ತೊಬ್ಬ ಆಚಾರ್ಯರು ಮಗದೊಬ್ಬ ಆಚಾರ್ಯರು ಹೇಳಿದ್ದು ಧರ್ಮ ಅಲ್ಲ. XYZ ಆಚಾರ್ಯರು ಹೇಳಿದ ಧರ್ಮವನ್ನು ಧರ್ಮ ಅಂತ ಒಪ್ಪಬಾರದು. ಯಾಕ? ಟೀಕಾಕೃತ್ಪಾದರು ವಿಷ್ಣು ತತ್ವವಿನಿಯಲ್ಲಿ ಒಂದು ಪ್ರಶ್ನೆ ಮಾಡ್ತಾರೆ. ಅವ ಧರ್ಮ ಅಂತ ಹೇಳಿದ್ದು ಧರ್ಮ ಆಗಬೇಕಾಗಿದ್ದರೆ ಅವನು ಧರ್ಮವನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರಬೇಕು. ಭಿನ್ನಕಾಚಾರ್ಯ ಅಂತ ಒಬ್ಬನಿದ್ದಾನೆ, ಮೋಚಕಾಚಾರ್ಯ ಅಂತ ಒಬ್ಬನಿದ್ದಾನೆ, ಗುಂಡಾಚಾರ್ಯ ಅಂತ ಮತ್ತೊಬ್ಬಿದ್ದಾನೆ, ಬಂಡಾಚಾರ್ಯ ಅಂತ ಮತ್ತೊಬ್ಬಿದ್ದಾನೆ. ಅವ ಹೇಳಿದ್ದು ಧರ್ಮ, ಗುಂಡ ಬಂಡ ಬುಂಡ ಅಂತ ಹೇಳೋ ಧರ್ಮ ಆಗಬೇಕಾಗಿದ್ದರೆ ಅವರು ಧರ್ಮವನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರಬೇಕು. ಧರ್ಮವನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರಬೇಕು ಅಂದರೆ ಸಕಲ ಪದಾರ್ಥಗಳ ಸಾಕ್ಷಾತ್ಕಾರ ಅವನಿಗಿರಬೇಕು. ಯಾಕೆ? ಧರ್ಮಾಧರ್ಮಗಳು ನಮಗಷ್ಟ ಅಲ್ಲಲ್ಲ, ಎಲ್ಲ ಪದಾರ್ಥಗಳಿವ ಜಗತ್ತಿನಲ್ಲಿ ಇದ್ದದ್ದು. ಮತ್ತು ಎಲ್ಲ ಪದಾರ್ಥಗಳ ಸಾಕ್ಷಾತ್ಕಾರ ಮಾಡಿಕೊಂಡಾಗ ಧರ್ಮ ಸಾಕ್ಷಾತ್ಕಾರ ಆಗ್ತದೆ. ಗೋವಿಂದ, ಅಷ್ಟು ಜ್ಞಾನ ಅದ ಅಂತ ನಾವು ಹೆಂಗೆ ಒಪ್ಪಬೇಕು ಅವನಿಗೆ? ಮತ್ತು ಅದನ್ನು ಕಲ್ಪನಾ ಮಾಡಬೇಕು. ಇವನು ಸಕಲ ಪದಾರ್ಥಗಳ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾನೆ, ಆದ್ದರಿಂದ ಧರ್ಮಾಧರ್ಮಗಳನ್ನು ಒಪ್ಪಿಕೊಂಡಿದ್ದಾನಂತ. ಮತ್ತು ಇವ ಧರ್ಮಾಧರ್ಮಗಳನ್ನು ಹೇಳವ ಸಕಲ ಪದಾರ್ಥ ಸಾಕ್ಷಾತ್ಕಾರ ಮಾಡಿಕೊಂಡಾನಂತ ನೀವು ಅನುಮಾನ ಮಾಡೋದಾದರೆ, ನಾನು ಸಕಲ ಪದಾರ್ಥಗಳನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿನಿ, ಧರ್ಮಾಧರ್ಮವನ್ನು ಹೇಳ್ತೀನಿ ಅಂತ ನನ್ನೊಳಗೆ ಯಾಕೆ ಹೇಳ್ಕೊಳ್ಳಿಕ್ಕೆ ಬರೋದಿಲ್ಲ? ಮಂದಿಗೆ ಯಾಕೆ ಹೇಳಬೇಕು? ಸುಳ್ಳೆ ಅಲ್ರಿ. ನಾ ಕಷ್ಟಪಟ್ಟು 8-10 ವರ್ಷ ಕಷ್ಟಪಟ್ಟು ಒಬ್ಬ ಆಚಾರನ ಶ್ರೇಷ್ಠ ಅಂತ ಮಾಡೋದ್ರೊಳಗೆ ನಾನೇ ಶ್ರೇಷ್ಠ ಅಂತ ಆಗಬಹುದಲ್ಲ. ಟೀಕಾಕೃತ್ಪಾರ ಅಂತಾರೆ, ಹುಚ್ಚಿದ್ದೇನೋ ನೀನೇ ಧರ್ಮಾಧರ್ಮ ಕಂಡವ ಅಂತ ಹೇಳ್ಕೊ ಅಂತಾರೆ. ಅಂದಮೇಲೆ ಒಬ್ಬ ವ್ಯಕ್ತಿ ಧರ್ಮಾಧರ್ಮಗಳ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕಾದರೆ ಅವ ಸರ್ವಜ್ಞ ಆಗಿರಬೇಕು. ಅವ ಸರ್ವಜ್ಞನಾಗಿದ್ದಾನೆ ಎನ್ನುವುದೂ ನಮ್ಮ ಪ್ರತ್ಯಕ್ಷ ಸಿದ್ಧ ಇಲ್ಲ, ವೇದ ಒಪ್ಪಿಲ್ಲ. ಮತ್ತು ಅನುಮಾನದಿಂದ ಹೇಳಬೇಕು. ಅನುಮಾನದಿಂದ ಇವನನ್ನು ಸರ್ವಜ್ಞ ಮಾಡೋಕ್ಕಿಂತ ನಿನ್ನನ್ನೇ ನೀನು ಸರ್ವಜ್ಞ ಮಾಡ್ಕೊಳ್ಳೋದು ಭಾಳ ಚಲೋ. ಅಂದಮೇಲೆ ಇವೆಲ್ಲವೂ ನೆಲಕಚ್ತಾವ, ಇವು ಒಪ್ಪೋದಿಲ್ಲ, ಒಪ್ಪಲಿಕ್ಕೆ ಬರುವಂಥ ಅಂಶಗಳಲ್ಲ. ಆದ್ದರಿಂದಾಗಿ ವೇದ ಪ್ರಣಹಿತೋ ಧರ್ಮ, ಯಾವ ಸಾಮಾನ್ಯ ವ್ಯಕ್ತಿ ಹೇಳಿದ್ದನ್ನು ಧರ್ಮ ಅಂತ ಒಪ್ಪಬಾರದು, ವೇದ ಹೇಳಿದ್ದನ್ನೇ ಧರ್ಮ ಅಂತ ಒಪ್ಪಬೇಕು. ವೇದ ಹೇಳಿದ್ದನ್ನು ಧರ್ಮ ಅಂತ ಒಪ್ಪಬೇಕಾದ್ರೆ ಅದನ್ನು ಶಾಸ್ತ್ರಕ್ಕೆ ಪ್ರಯೋಜನ ಅಂತ ಒಪ್ಪಬೇಕಾಗ್ತದೆ. ಆವಾಗ ನೀವು ವೇದ ಪ್ರಾಮಾಣ್ಯವನ್ನು ಅಂಗೀಕಾರ ಮಾಡಬೇಕು ಅಂತ ವಿತ್ತಂಡವಾದಿಗಳ ಜೊತೆಗೆ ವಾದ ಮಾಡಬೇಕು ಅಂತ ತಿಳಿಸಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.